ನೀವೇ ಹೇಳ್ರಿ ಹೋರಾಟ ಎಲ್ಲವರಿಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಏನೇ ಬರಲಿ ಏನೇ ಬರಲಿ हमारी मांगी पूरी करो हमारी मांगी पूरी करो ಏನೇ ಬರಲಿ ಏನೇ ಬರಲಿ ಅಂಗನವಾಡಿ ನೌಕರರ ಸಂಘಕ್ಕೆ ಸೇವಗಳು ಅಂಗನವಾಡಿ ನೌಕರರ ಸಂಘಕ್ಕೆ ಸೇವಗಳು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಜಿಂದಾಬಾದ್ ಜಿಂದಾಬಾದ್ ಅಂಗನವಾಡಿ ನೌಕರರ ಸಂಘ CITU ಸಂಯೋಜಿತ ರಾಜ್ಯ ಸಮಿತಿಯ ಕರೆಯ ಮೇರೆಗೆ ಇವತ್ತಿನ ದಿವಸ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಅಹೋರಾತ್ರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡದಾಗಿದೆ. ಈ ಒಂದು ಹೋರಾಟದ ಪ್ರಮುಖ ಬೇಡಿಕೆಗಳೇನಪ್ಪ ಅಂತ ಕೇಳಿದರೆ, ಇವತ್ತಿನ ದಿವಸ ಗುಜರಾತ್ ಹೈಕೋರ್ಟ್ ಗ್ರ್ಯಾಜುಯೇಟಿಗೂ ಕೂಡ ಆದೇಶ ಮಾಡಿದೆ. ಆ ಗ್ರ್ಯಾಜುಯೇಟಿ ನಮ್ಮ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡಿದಾಗ ಸರ್ಕಾರ ನಿಮಗೂ ಕೂಡ ಗ್ರ್ಯಾಜುಯೇಟಿ ನಾವು ಕೊಡ್ತೀವಿ ಅಂತೇಳಿ ಕೇಶಂತ್ರ ಅನುದಾನವನ್ನು ತೆಗೆದಿಟ್ಟಿದ್ದಾಗಿದೆ ಅಂತ ಹೇಳಿದ. ಇಲ್ಲಿವರೆಗೂ ನಿವೃತ್ತಿ ಆದಂಥ ಯಾವ ಕಾರ್ಯಕರ್ತೆಯರಿಗೂ ಕೂಡ ₹1 ಗ್ರ್ಯಾಜುಯೇಟಿ ಹಣ ಬಂದಿಲ್ಲ. ಅದನ್ನು ಶೀಘ್ರವಾಗಿ ಗ್ರ್ಯಾಜುಯೇಟಿ ಹಣವನ್ನು ಬಿಡುಗಡೆ ಮಾಡಬೇಕಂತ ಹೇಳ್ಕೊಂಡು, ಮತ್ತು ಅದೇ ರೀತಿಯಾಗಿ ಅದೇ ಗುಜರಾತ್ ಹೈಕೋರ್ಟ್ ಏನಪ್ಪ ಅಂತ ಕೇಳಿದರೆ, ಅಂಗನವಾಡಿ ನೌಕರರಿಗೆ 3 ಮತ್ತು 4ನೇ ದರ್ಜೆ ನೌಕರರಂತ ಪರಿಗಣನೆ ಮಾಡಿ ಆದೇಶವನ್ನು ಕೊಡಬೇಕಂತ ಹೇಳಿದ. ಅದನ್ನು ಸಹಿತ ನಾವು ಈ ನಮ್ಮ ರಾಜ್ಯ ಸರ್ಕಾರಕ್ಕೆ ಅದೇ ಮಾದರಿಯಲ್ಲಿ ನಮಗೂ 3 ಮತ್ತು 4ನೇ ದರ್ಜೆ ನೌಕರರಂತ ಪರಿಗಣನೆ ಮಾಡಬೇಕು ಅಂತ ಕೇಳಿಕೊಂಡು ಈ ಒಂದು ಅಹೋರಾತ್ರಿ ಹೋರಾಟವನ್ನು ಭಾಗವಹಿಸಿದ್ದೇವೆ ಎಲ್ಲರೂ. ಈ ಒಂದು ಹೋರಾಟವು CIT ನೇತೃತ್ವದಲ್ಲಿ ಆಗಿರೋದ್ರಿಂದ ನಮ್ಮ ಬೆಳಗಾವಿ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿಯೂ ಕೂಡ ಬೆಳಗಾವಿ ಅಧಿವೇಶನ ನಡೆಯುವಂಥ ಸ್ಥಳದಲ್ಲಿಯೂ ಕೂಡ ಈ ಒಂದು ಹೋರಾಟವನ್ನು ನಾವು ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ಈಗ ಅಂಗನವಾಡಿ ನೌಕರರಿಗೂ ಏನಪ್ಪ ಅಂತಂದ್ರೆ BLO ಕೆಲಸವನ್ನು ನೇಮಿಸಿದ್ದಾರೆ. ಈ BLO ಕೆಲಸದಿಂದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಕೊಡಲು ನಮಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತೊಂದರೆ ಆಗ್ತದೆ.
ಆದ್ದರಿಂದ ಅಂಗನವಾಡಿ ನೌಕರರು ಕೂಡ BLO ಕೆಲಸದಿಂದ ಕೈ ಬಿಡಬೇಕು. ಮತ್ತು ಅಷ್ಟಲ್ಲದೆ ಇವತ್ತಿನ ದಿವಸ ಅಂಗನವಾಡಿ ಮಕ್ಕಳ ರಕ್ಷಣೆಗಾಗಿ ಮತ್ತು ಉಳಿವಿಗಾಗಿಯೂ ಸಹಿತ ಏನಂತ ಪೌಷ್ಟಿಕ ಆಹಾರದ ಬದಲಾಗಿ ಪೂರ್ಣ ಪ್ರಮಾಣದ ಆಹಾರವನ್ನು ಕೂಡ ಸರ್ಕಾರ ಕೊಡುವಂಥದ್ದಾಗಬೇಕಂತ ತಿಳ್ಕೊಂಡು ಇವತ್ತಿನ ದಿವಸ ಅಹೋರಾತ್ರಿ ಧರಣಿಯಲ್ಲಿ ನಮ್ಮ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಭಾಗವಹಿಸಿದ್ದೇವೆ. ನಾನು ಅಶ್ವಿನಿ ತಳವಾರ, ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ರಾಜ್ಯ ಸಮಿತಿ ಕರೆ ಮೇರೆಗೆ ಇವತ್ತು 17-18 ಅಹೋರಾತ್ರಿ ಧರಣಿ ಮಾಡಲಾಗಿದೆ. ಇನ್ನೊಂದು ಏನಂದ್ರೆ ಎಲ್ಲ ತಾಲೂಕಿನಿಂದ ಜನ ಬಂದಾರ. ಈಗಾಗಲೇ ನಮ್ಮ ಎಲ್ಲ ರಾಜ್ಯದೊಳಗೆ ಎಲ್ಲ ಜಿಲ್ಲಾದೊಳಗೆ ಇವತ್ತು ಹೋರಾಟ ನಡೆದದ, ಮುಷ್ಕರ ನಡೆದದ. ಮೇನ್ ಇದ್ರೊಳಗೆ ಏನಂದ್ರೆ ಅಹೋರಾತ್ರಿಗಳು ಎಷ್ಟು ಮಂದಿ ಬಂದೀವಿ ಅಷ್ಟೆಲ್ಲ ನಾವು ರಾತ್ರಿ ನೋಡ್ಕೊತೀವಿ. ನಮ್ಮ ಬೇಡಿಕೆಗಳು ಆಗ ನಮ್ಮ ಸಂಗಾತಿ ಹೇಳೋದಂದ್ರೆ ಗ್ರ್ಯಾಜುಯಿಟಿ ಹಣ ಬಿಡುಗಡೆ ಮಾಡಬೇಕು, ಕನಿಷ್ಠ ವೇತನ ಕೊಡಬೇಕು, LKG UKG ಅಂಗನವಾಡಿ ಕೇಂದ್ರದಲ್ಲಿ ಮಾಡಬೇಕು. ಈಗ ಲೋಕಲ್ ಇಲಾಖೆಗಳಾಗಲಿ ಮತ್ತು ಯಾವುದೇ ಒಂದು ಗ್ರಾಮದಾಗಲಿ ಕಟ್ಟಡ ಅಂದರೆ ಗೌರ್ಮೆಂಟ್ ಕಟ್ಟಡ ಇಲಾಖೆಯಲ್ಲಿ ಕೈಗೆ ಹಾಕಿ ಬಾಡಿಗೆ ಇಡ್ತಾರೆ. ಬಿಜಾಪುರ ಸಿಟಿ ಒಳಗೆ 5-6 ಸಾವಿರ ಇಲಾಖೆ ಕಟ್ಟಡ ಸಿಗೋಲ್ಲ. ಅದು ಕೂಡ ನಾವು ಅವರು ಬಜೆಟ್ ಬಂದು ಕೂಡ ಗಿರಿ ಮಾಡತಕ್ಕ ಕೈಲೇ ಧರಿಸ್ಬೇಕು. ದಯಮಾಡಿ ತಿಂಗಳ ಬಜೆಟ್ ಹಾಕಿ ನಮ್ಮ ಬಾಡಿಗೆ ಕೊಡಬೇಕು. ಆಮೇಲೆ ಏನದ ಈಗ ಹೆಲ್ಪರ್ಗಳಿಲ್ಲ ಇಲ್ಲಾಂದರೆ 1.5 ವರ್ಷ ವರ್ಕರ್ ಒಬ್ಬರೇ ಕೆಲಸ ಮಾಡ್ತಾರೆ. ಈ ಕಡೆ BLO ಡ್ಯೂಟಿ ನೋಡಬೇಕು, ಶಾಲಾಪುರ ಶಿಕ್ಷಣ ಮಾಡಬೇಕು, ಗರ್ಭಿಣಿ ಬಾಣಂತಿಗಳಿಗೆ ಉಪಹಾರ ಕೊಡಬೇಕು, ಗ್ರೇಡ್ ಮಕ್ಕಳಿಗೆ ನೋಡಬೇಕು, ಎಲ್ಲ ಸಭೆಗಳಿಗೆ ನಾವು ಆಗಬೇಕು. ಈ ರೀತಿ ನಮಗೆ ಅಂಗನವಾಡಿ ಕಾರ್ಯಕರ್ತರಿಗೆ ತೊಂದರೆ ಅದ. ಏನದ ಇನ್ನೊಂದು 2016 ಹಿಡ್ಕೊಂಡು ಇಲ್ಲಿವರೆಗೆ ಒಬ್ಬ ಕಾರ್ಯಕರ್ತಿ ದುಡಿದು 30-60 ವರ್ಷ ಆದ್ಮೇಲೆ ಮನೆಗೆ ಹೋದ್ರೆ ಒಂದು ಪೈಸೆ ಕೂಡ ಅವ್ರಿಗೆ ಏನು ಹಿಡಿಗಂಟು ಬರ್ತದೆ ಇಲ್ಲಿವರೆಗೂ ಕೊಟ್ಟಿಲ್ಲ ಸರ್ಕಾರ. ನಮಗೊಂಥರ ಸರ್ಕಾರದ ಬಗ್ಗೆ ನಾಚಿಕೆ ಆಗ್ತದೆ. ಯಾಕಂದ್ರೆ ಈ ಅಂಗನವಾಡಿ ನೌಕರರು ಇರೋರೆಲ್ಲ ದಲಿತ ಮಕ್ಕಳು, ಆಮೇಲೆ ದಲಿತ ಮಹಿಳೆಯರು, ಇದರೊಳಗೆ ಹೆಚ್ಚು ವಿಧವೆ ಇರ್ತಾರೆ. ಅವ್ರ ಪೆನ್ಷನ್ ಇಲ್ಲ, ಹಿಡಿಗಂಟಿಲ್ಲ, ಜೀವನ ಹ್ಯಾಂಗೆ ಮಾಡಬೇಕು ಅನ್ನೋದು ಸರ್ಕಾರ ಅದೇನು ಕೇಳ್ತಾ ಇಲ್ಲ. ಈಗ ನಾವು ರಾತ್ರಿ ಇಲ್ಲೇ ಕೊಡ್ತೀವಿ. ನಮ್ಮ ಅಲ್ಲಿ ಏನು ನಮಗೆ ಬದಲಾವಣೆ ಅಧಿವೇಶನದಾಗ ಕನಿಷ್ಠ ವೇತನ ಹೆಚ್ಚು ಮಾಡಬೇಕು, 15,000 ಅಂತೇಳಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಹೇಳ್ತಿತ್ತು. ಆದರೆ ಇನ್ನೂವರೆಗೆ ಅವ್ರಿಗೇನು ಪತ್ತೆನೇ ಇಲ್ಲ. 5 ಗ್ಯಾರಂಟಿ ಆ ಗ್ಯಾರಂಟಿ ಅಂತಾರೆ, ದುಡಿಯೋ ಮಹಿಳೆಯರಿಗೆ ಪಗಾರ ಕೊಡೋಲ್ಲ. ಹೀಗಾಗಿ ನಾವಿಲ್ಲಿ ಅವ್ರು ಏನು ಅಧಿವೇಶನದಾಗ ನೋಡ್ತೀವಿ, ಏನು ಫೈಸಲ ಮಾಡ್ತಾರೆ, ಏನು ತೀರ್ಮಾನ ತೊಗೋತಾರೆ ಅಂಗನವಾಡಿಯವ್ರ ಬಗ್ಗೆ ಹೇಳಬೇಕು. ಇನ್ನು ಮುಂದೆ ಏನದ ನಾವು ಬೆಂಗಳೂರು ಚಲೋ ಜನವರಿ ಫೆಬ್ರವರಿ ಅಂಗನವಾಡಿ ಕಾರ್ಯಕರ್ತರು ಯಾರು ಸಚಿವರ ಆದರೆ ಅಂಗನವಾಡಿ ಕಾರ್ಯಕರ್ತರು ಪೇಮೆಂಟ್ ಹೆಚ್ಚು ಮಾಡೋದು ಆಗಲಿಲ್ಲ. ಅದಕ್ಕೆ ಈ ದಿನ ಹೋರಾಟ ಮಾಡ್ಲಿಕ್ಕೀವಿ. ಅಕಸ್ಮಾತ್ ಈಗ ಯಶಸ್ವಿ ಆಗ್ಲಿಕ್ಕಂದ್ರೆ ನಾವೇನದ ಬೆಂಗಳೂರು ಚಲೋ ರಾಜ್ಯ ಸಮಿತಿ ಹೇಳ್ತಂದ್ರೆ ಎಲ್ಲರೂ ಹೋಗ್ಬಿಡ್ತೀವಿ. ಹೇಳಿದ್ರು ಪಗಾರ ಹೆಚ್ಚು ಮಾಡ್ತೀವಿ ಅಂತಾರೆ, ಹಿಡಿಗಂಟು ಕೊಡ್ತೀವಿ ಅಂತಾರೆ. ಇವ್ರ ಆಫೀಸ್ನಾಗ ಕೇಳಿದ್ರೆ ಬಜೆಟ್ ಬಂದಿಲ್ಲ ಅಂತ ಇವ್ರು ಹೇಳ್ತಾರೆ. ಎಲ್ಲ ಆಶ್ವಾಸನೆ, ಅಧಿಕಾರಿಗಳು ಆಶ್ವಾಸನೆ, CM ಆಶ್ವಾಸನೆ. ಈ ಥರ ಎಲ್ಲ ಉಗ್ರ ಹೋರಾಟ ಮಾಡ್ತೀವಿ ನಾವು ಬೆಂಗಳೂರು. ನನ್ನ ನಾಯಕ ಪ್ರಧಾನ ಅಧ್ಯಕ್ಷರು ವಿಜಯಪುರ ಜಿಲ್ಲೆ ಅಂಗನವಾಡಿ ನೌಕರ ಸಂಘ CIT ನೇತೃತ್ವದಲ್ಲಿ ಮತ್ತು CIT ಸಂಘಟನೆ ನೇತೃತ್ವದಲ್ಲಿ ಇಂದು ಮತ್ತು ನಾಳೆ ಅಹೋರಾತ್ರಿ ಧರಣಿಯನ್ನು ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರಾರಂಭ ಮಾಡಿದ್ದೀವಿ. ಇದು ರಾಜ್ಯ ಸಮಿತಿಯ ಕರೆ ಮೇರೆಗೆ ಇವತ್ತು ರಾಜ್ಯಾದ್ಯಂತ ನಡೆಯುವಂಥ ಕಾರ್ಯಕ್ರಮ. ಇದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಮಸ್ಯೆಗಳನ್ನು ಇವತ್ತು ಏನು ಅಧಿವೇಶನ ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದೆ, ಆ ಅಧಿವೇಶನದ ಭಾಗವಾಗಿ ಇವತ್ತು ಬೆಳಗಾವಿನಲ್ಲಿಯೂ ಕೂಡ ಹೋರಾಟ ನಡೀತಾ ಇದೆ. ನಮ್ಮ ಅಂಗನವಾಡಿ ನೌಕರರ ಸಂಘದ್ದು ಅವರ ಸಮಸ್ಯೆಗಳನ್ನು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು, ಅವುಗಳನ್ನು ಬಗೆಹರಿಸಬೇಕು ಅಂತೇಳಿ ಒತ್ತಾಯ ಮಾಡುವ ಸಲುವಾಗಿ ನಾವಿವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನು ಮಾಡ್ತಾಯಿದ್ದೀವಿ. ಅವರ ಬೇಡಿಕೆಗಳು ಇವತ್ತು ಅಂಗನವಾಡಿ ನೌಕರರ ಸಂಘ ನೌಕರರು ಅಂಗನವಾಡಿ ಪ್ರಾರಂಭ ಆಗಿ 50 ವರ್ಷಗಳು ಕಳೆದು 50 ವರ್ಷ ಕಳೆದರೂ ಕೂಡ ಅವರನ್ನು ಗೌರವ ಕಾರ್ಯಕರ್ತರಾಗಿ ಇವತ್ತು ಸರ್ಕಾರ ಕಾಣ್ತಾ ಇದೆ.
ಅವರಿಗೆ ಕನಿಷ್ಠ ಕೂಲಿಯನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡೋದ್ರ ಮೂಲಕ ಅವರ ಸರ್ ಅದು ಸಿ ಗ್ರೇಡ ಮತ್ತು ಡಿ ಗ್ರೇಡ್ ಅಂತೇಳಿ ನೇಮಕ ಮಾಡಬೇಕು ಅಂತೇಳಿ ಈಗಾಗಲೇ ಗುಜರಾತ್ ಹೈಕೋರ್ಟ್ ಆದೇಶ ಮಾಡಿದೆ. ಅದರ ಭಾಗವಾಗಿ ಸರ್ಕಾರಗಳು ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು. ಅದು ಕೂಡ ಇವತ್ತು ಏನು ನಮಗೆ ಅಂಗನವಾಡಿಗೆ ICDS ಯೋಜನೆಗೆ ಅನುದಾನ ಇತ್ತು, ಆ ಅನುದಾನವನ್ನು ವರ್ಷವೂ ಕೂಡ 30% ಕಟ್ ಮಾಡ್ಕೊತಾನೆ ಹೊಂಟಿದ್ದಾರೆ ಹೊರತು ಹೆಚ್ಚು ಮಾಡಬೇಕು, ಆದರೆ ಅದು ಕಟ್ ಮಾಡ್ತಾ ಹೊಂಟಿದ್ದಾರೆ. ಅದನ್ನು ನಾವು ಇವತ್ತು CITU ಸಂಘಟನೆ ಪರವಾಗಿ ಖಂಡಿಸ್ತೀವಿ. ಅದು ಅಲ್ಲದೆ ಇವತ್ತು ಅಂಗನವಾಡಿ ನೌಕರದಾರರಿಗೆ ಕನಿಷ್ಠ ಕೂಲಿಯನ್ನು ನಿಗದಿಗೊಳಿಸಬೇಕು ಮತ್ತು ಅವರ ಸ್ಥಳೀಯ ಸಮಸ್ಯೆಗಳಿವೆ. ಇವತ್ತು ಅಂಗನವಾಡಿಯ ಕಟ್ಟಡ ಇಲ್ಲ, ಆ ಕಟ್ಟಡಕ್ಕೆ ಬಾಡಿಗೆಯನ್ನು ಕೊಡಬೇಕು, ಪ್ರತಿ ತಿಂಗಳು ಕೊಡಬೇಕು, ಆದರೆ ಕೊಡ್ತಾ ಇಲ್ಲ. ಮತ್ತು ತತ್ತಿಯನ್ನು ಕೊಡಬೇಕು, ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಇವತ್ತು ಏನು ಬಾಣತಿಯರಿಗೆ ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶದ ಫುಡ್ಡನ್ನು ಕೊಡಬೇಕು, ಅದು ಕೂಡ ಸರಿಯಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಅದಕ್ಕಾಗಿ ಅವುಗಳನ್ನೆಲ್ಲನೂ ಕೂಡ ನಾವು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡೋದ್ರ ಮೂಲಕ ಈ 2 ದಿನದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸರ್ ಎಷ್ಟು ತಿಂಗಳದ್ದು ಬಾಕಿ ಮತ್ತು ಅಂಗನವಾಡಿ ಅಂಗನವಾಡಿ ಅದು ಬಾಡಿಗೆ ಎಷ್ಟು ತಿಂಗಳು ಬಾಕಿ ಮತ್ತು 10 ತಿಂಗಳು ಅಂದ್ರೆ ಒಂದೇ ಟೈಪ್ ಇರಲ್ಲ. ಅದು ಕೆಲವೊಂದು ಕಡೆ 10 ತಿಂಗಳು ಇರ್ತದೆ, ಕೆಲವೊಂದು ಕಡೆ 5 ತಿಂಗಳು ಇರ್ತದೆ. ಅಂದರೆ ಒಂದೊಂದು ತಾಲೂಕಿಗೆ ಬೇರೆ, ಒಂದು ಇದರಲ್ಲಿ ಈ ಥರ ಇರ್ತದೆ. ಅಲ್ಲಿ ಮಾಲಕರು ಇವರಿಗೆ ಕಾರ್ಯಕರ್ತರಿಗೆ ಕಿರಿಕಿರಿ ಮಾಡ್ತಾರೆ, ಬಂದ್ ಮಾಡೋದು ಮತ್ತೊಂದು ಮಾಡ್ತಾರೆ. ಅದಕ್ಕಾಗಿ ಅದನ್ನು ಸರಿಯಾಗಿ ಕೊಡಬೇಕು ಅಂತೇಳಿ, ಸರಿಯಾದ ಟೈಮ್ದಾಗ ಕೊಡಬೇಕು ಅಂತೇಳಿ ನಮ್ಮ ಬೇಡಿಕೆ. ಇಲ್ಲ ಅದು ಬಂದು ನೋಡೋ ತಿಳಿಸಿರ್ತಾರೆ, DD ಅವ್ರು ಅದಕ್ಕೆ ಅಲ್ಲ ಮೇಲಾಧಿಕಾರಿಗಳು ತಿಳಿಸಿರ್ತಾರೆ, ಅವರು ಕೊಡ್ತೀವಿ ಅಂತ ಹೇಳ್ತಾರೆ. ಬಜೆಟ್ ಬಂದಿಲ್ಲ ಹೀಗೆಲ್ಲ ಹೇಳ್ತಾರೆ. ಸರ್ ನನ್ನ ಹೆಸರು ಲಕ್ಷ್ಮಣ ಅಂದ್ರಾವ್, CITUನ ಪ್ರಧಾನ ಕಾರ್ಯದರ್ಶಿ, ಬಿಜಾಪುರ ಜಿಲ್ಲಾ.